ಮನೆಗಳಲ್ಲಿ ದಾಳಿ ನಡೆಸಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಈಗಾಗಲೇ ಭರ್ಜರಿ ಬೇಟೆಯಾಡುವಂತ ಕೆಲಸಕ್ಕೆ ಮುಂದಾಗಿ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಕುಲ್ಗಾಮ್ನ 200ಕ್ಕೂ ಹೆಚ್ಚು ಕಡೆ ಒಂದು ಕಡೆ ಎರಡು ಕಡೆ ಅಲ್ಲ 200ಕ್ಕೂ ಹೆಚ್ಚು ಕಡೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಸೋಪೋರ್ನಲ್ಲೂ ಕೂಡ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಪೊಲೀಸರು ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ಉಗ್ರರ ಬೇಟೆಗೆ ಕಾರ್ಯಾಚರಣೆ ಶುರು ಜೈಷ್ ಉಗ್ರರ ಮನೆಗಳಲ್ಲಿ ದಾಳಿಯನ್ನ ನಡೆಸಿ ಶೋಧ ಕಾರ್ಯ ಕೂಡ ಈಗಾಗಲೇ ನಡೆದಿದೆ ಅಲ್ಲಿ ಎಷ್ಟು ಸ್ಫೋಟಕ ವಸ್ತುಗಳು ಸಿಗುತ್ತೋ ಎಷ್ಟು ಬಂದೂಕುಗಳು ಸಿಗುತ್ತೋ ಎಷ್ಟು AK-47 ಗನ್ ಸಿಗುತ್ತೋ ಇವೆಲ್ಲವೂ ಕೂಡ ದಾಳಿಯ ನಂತರ ಗೊತ್ತಾಗ್ಲಿಕ್ಕಿದೆ ಅಂದ್ರೆ ದಾಳಿ ಮುಗಿದ ನಂತರ ಈಗಾಗಲೇ ದಾಳಿ ನಡೆದಿದೆ 200ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಿಯಾಗಿದೆ ಉಗ್ರರನ್ನ ಸಾಕಿ ಸಲಹುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ಹಲವಾರು ಬಾರಿ ತಕ್ಕ ಉತ್ತರವನ್ನ ಕೊಟ್ಟಿದೆ ಇಷ್ಟಾದರೂ ಕೂಡ ನರಿ ಬುದ್ಧಿಯ ಪಾಕಿಸ್ತಾನ್ ಮಾತ್ರ ಬುದ್ಧಿಯನ್ನ ಕಲಿತಾ ಇಲ್ಲ ಹಾಗಾದ್ರೆ ಭಾರತ ಯಾವಾಗೆಲ್ಲ ಪಾಕ್ ಮೇಲೆ ಸ್ಟ್ರೈಕ್ ಮಾಡಿದೆ ಇವೆಲ್ಲವನ್ನ ನೋಡ್ತಾ ಹೋಗೋಣ ಮನೆಗಳಲ್ಲಿ ದಾಳಿ ನಡೆಸಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಈಗಾಗಲೇ ಭರ್ಜರಿ ಬೇಟೆಯಾಡುವಂತ ಕೆಲಸಕ್ಕೆ ಮುಂದಾಗಿ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಕುಲ್ಗಾಮ್ನ 200ಕ್ಕೂ ಹೆಚ್ಚು ಕಡೆ ಒಂದು ಕಡೆ ಎರಡು ಕಡೆ ಅಲ್ಲ 200ಕ್ಕೂ ಹೆಚ್ಚು ಕಡೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಸೋಪೋರ್ನಲ್ಲೂ ಕೂಡ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಪೊಲೀಸರು ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ಉಗ್ರರ ಬೇಟೆಗೆ ಕಾರ್ಯಾಚರಣೆ ಶುರು ಜೈಷ್ ಉಗ್ರರ ಮನೆಗಳಲ್ಲಿ ದಾಳಿಯನ್ನ ನಡೆಸಿ ಶೋಧ ಕಾರ್ಯ ಕೂಡ ಈಗಾಗಲೇ ನಡೆದಿದೆ ಅಲ್ಲಿ ಎಷ್ಟು ಸ್ಫೋಟಕ ವಸ್ತುಗಳು ಸಿಗುತ್ತೋ ಎಷ್ಟು ಬಂದೂಕುಗಳು ಸಿಗುತ್ತೋ ಎಷ್ಟು AK-47 ಗನ್ ಸಿಗುತ್ತೋ ಇವೆಲ್ಲವೂ ಕೂಡ ದಾಳಿಯ ನಂತರ ಗೊತ್ತಾಗ್ಲಿಕ್ಕಿದೆ ಅಂದ್ರೆ ದಾಳಿ ಮುಗಿದ ನಂತರ ಈಗಾಗಲೇ ದಾಳಿ ನಡೆದಿದೆ 200ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಿಯಾಗಿದೆ ಉಗ್ರರನ್ನ ಸಾಕಿ ಸಲಹುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ಹಲವಾರು ಬಾರಿ ತಕ್ಕ ಉತ್ತರವನ್ನ ಕೊಟ್ಟಿದೆ ಇಷ್ಟಾದರೂ ಕೂಡ ನರಿ ಬುದ್ಧಿಯ ಪಾಕಿಸ್ತಾನ್ ಮಾತ್ರ ಬುದ್ಧಿಯನ್ನ ಕಲಿತಾ ಇಲ್ಲ ಹಾಗಾದ್ರೆ ಭಾರತ ಯಾವಾಗೆಲ್ಲ ಪಾಕ್ ಮೇಲೆ ಸ್ಟ್ರೈಕ್ ಮಾಡಿದೆ ಇವೆಲ್ಲವನ್ನ ನೋಡ್ತಾ ಹೋಗೋಣ ಮನೆಗಳಲ್ಲಿ ದಾಳಿ ನಡೆಸಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಈಗಾಗಲೇ ಭರ್ಜರಿ ಬೇಟೆಯಾಡುವಂತ ಕೆಲಸಕ್ಕೆ ಮುಂದಾಗಿ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಕುಲ್ಗಾಮ್ನ 200ಕ್ಕೂ ಹೆಚ್ಚು ಕಡೆ ಒಂದು ಕಡೆ ಎರಡು ಕಡೆ ಅಲ್ಲ 200ಕ್ಕೂ ಹೆಚ್ಚು ಕಡೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಸೋಪೋರ್ನಲ್ಲೂ ಕೂಡ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಪೊಲೀಸರು ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ಉಗ್ರರ ಬೇಟೆಗೆ ಕಾರ್ಯಾಚರಣೆ ಶುರು ಜೈಷ್ ಉಗ್ರರ ಮನೆಗಳಲ್ಲಿ ದಾಳಿಯನ್ನ ನಡೆಸಿ ಶೋಧ ಕಾರ್ಯ ಕೂಡ ಈಗಾಗಲೇ ನಡೆದಿದೆ ಅಲ್ಲಿ ಎಷ್ಟು ಸ್ಫೋಟಕ ವಸ್ತುಗಳು ಸಿಗುತ್ತೋ ಎಷ್ಟು ಬಂದೂಕುಗಳು ಸಿಗುತ್ತೋ ಎಷ್ಟು AK-47 ಗನ್ ಸಿಗುತ್ತೋ ಇವೆಲ್ಲವೂ ಕೂಡ ದಾಳಿಯ ನಂತರ ಗೊತ್ತಾಗ್ಲಿಕ್ಕಿದೆ ಅಂದ್ರೆ ದಾಳಿ ಮುಗಿದ ನಂತರ ಈಗಾಗಲೇ ದಾಳಿ ನಡೆದಿದೆ 200ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಿಯಾಗಿದೆ ಉಗ್ರರನ್ನ ಸಾಕಿ ಸಲಹುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ಹಲವಾರು ಬಾರಿ
ತಕ್ಕ ಉತ್ತರವನ್ನ ಕೊಟ್ಟಿದೆ. ಇಷ್ಟಾದರೂ ಕೂಡ ನರಿ ಬುದ್ಧಿಯ ಪಾಕಿಸ್ತಾನ್ ಮಾತ್ರ ಬುದ್ಧಿಯನ್ನ ಕಲಿತಾ ಇಲ್ಲ. ಹಾಗಾದ್ರೆ ಭಾರತ ಯಾವಾಗೆಲ್ಲ ಪಾಕ್ ಮೇಲೆ ಸ್ಟ್ರೈಕ್ ಮಾಡಿದೆ ಇವೆಲ್ಲವನ್ನ ನೋಡ್ತಾ ಹೋಗೋಣ. ಮನೆಗಳಲ್ಲಿ ದಾಳಿ ನಡೆಸಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಪೊಲೀಸರು ಈಗಾಗಲೇ ಭರ್ಜರಿ ಬೇಟೆಯಾಡುವಂತ ಕೆಲಸಕ್ಕೆ ಮುಂದಾಗಿ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಕುಲ್ಗಾಮ್ನ 200ಕ್ಕೂ ಹೆಚ್ಚು ಕಡೆ, ಒಂದ್ ಕಡೆ ಎರಡು ಕಡೆ ಅಲ್ಲ, 200ಕ್ಕೂ ಹೆಚ್ಚು ಕಡೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಸೋಪೋರ್ನಲ್ಲೂ ಕೂಡ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಪೊಲೀಸರು. ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ಉಗ್ರರ ಬೇಟೆಗೆ ಕಾರ್ಯಾಚರಣೆ ಶುರು. ಜೈಷ್ ಉಗ್ರರ ಮನೆಗಳಲ್ಲಿ ದಾಳಿಯನ್ನ ನಡೆಸಿ ಶೋಧ ಕಾರ್ಯ ಕೂಡ ಈಗಾಗಲೇ ನಡೆದಿದೆ. ಅಲ್ಲಿ ಎಷ್ಟು ಸ್ಫೋಟಕ ವಸ್ತುಗಳು ಸಿಗುತ್ತೋ, ಎಷ್ಟು ಬಂದೂಕುಗಳು ಸಿಗುತ್ತೋ, ಎಷ್ಟು AK-47 ಗನ್ ಸಿಗುತ್ತೋ, ಇವೆಲ್ಲವೂ ಕೂಡ ದಾಳಿಯ ನಂತರ ಗೊತ್ತಾಗ್ಲಿಕ್ಕಿದೆ. ಅಂದ್ರೆ ದಾಳಿ ಮುಗಿದ ನಂತರ ಈಗಾಗಲೇ ದಾಳಿ ನಡೆದಿದೆ. 200ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಿಯಾಗಿದೆ. ಉಗ್ರರನ್ನ ಸಾಕಿ ಸಲಹುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ಹಲವಾರು ಬಾರಿ ತಕ್ಕ ಉತ್ತರವನ್ನ ಕೊಟ್ಟಿದೆ. ಇಷ್ಟಾದರೂ ಕೂಡ ನರಿ ಬುದ್ಧಿಯ ಪಾಕಿಸ್ತಾನ್ ಮಾತ್ರ ಬುದ್ಧಿಯನ್ನ ಕಲಿತಾ ಇಲ್ಲ. ಹಾಗಾದ್ರೆ ಭಾರತ ಯಾವಾಗೆಲ್ಲ ಪಾಕ್ ಮೇಲೆ ಸ್ಟ್ರೈಕ್ ಮಾಡಿದೆ ಇವೆಲ್ಲವನ್ನ ನೋಡ್ತಾ ಹೋಗೋಣ. ಮನೆಗಳಲ್ಲಿ ದಾಳಿ ನಡೆಸಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಪೊಲೀಸರು ಈಗಾಗಲೇ ಭರ್ಜರಿ ಬೇಟೆಯಾಡುವಂತ ಕೆಲಸಕ್ಕೆ ಮುಂದಾಗಿ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಕುಲ್ಗಾಮ್ನ 200ಕ್ಕೂ ಹೆಚ್ಚು ಕಡೆ, ಒಂದ್ ಕಡೆ ಎರಡು ಕಡೆ ಅಲ್ಲ, 200ಕ್ಕೂ ಹೆಚ್ಚು ಕಡೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಸೋಪೋರ್ನಲ್ಲೂ ಕೂಡ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಪೊಲೀಸರು. ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ಉಗ್ರರ ಬೇಟೆಗೆ ಕಾರ್ಯಾಚರಣೆ ಶುರು. ಜೈಷ್ ಉಗ್ರರ ಮನೆಗಳಲ್ಲಿ ದಾಳಿಯನ್ನ ನಡೆಸಿ ಶೋಧ ಕಾರ್ಯ ಕೂಡ ಈಗಾಗಲೇ ನಡೆದಿದೆ. ಅಲ್ಲಿ ಎಷ್ಟು ಸ್ಫೋಟಕ ವಸ್ತುಗಳು ಸಿಗುತ್ತೋ, ಎಷ್ಟು ಬಂದೂಕುಗಳು ಸಿಗುತ್ತೋ, ಎಷ್ಟು AK-47 ಗನ್ ಸಿಗುತ್ತೋ, ಇವೆಲ್ಲವೂ ಕೂಡ ದಾಳಿಯ ನಂತರ ಗೊತ್ತಾಗ್ಲಿಕ್ಕಿದೆ. ಅಂದ್ರೆ ದಾಳಿ ಮುಗಿದ ನಂತರ ಈಗಾಗಲೇ ದಾಳಿ ನಡೆದಿದೆ. 200ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಿಯಾಗಿದೆ. ಉಗ್ರರನ್ನ ಸಾಕಿ ಸಲಹುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ಹಲವಾರು ಬಾರಿ ತಕ್ಕ ಉತ್ತರವನ್ನ ಕೊಟ್ಟಿದೆ. ಇಷ್ಟಾದರೂ ಕೂಡ ನರಿ ಬುದ್ಧಿಯ ಪಾಕಿಸ್ತಾನ್ ಮಾತ್ರ ಬುದ್ಧಿಯನ್ನ ಕಲಿತಾ ಇಲ್ಲ. ಹಾಗಾದ್ರೆ ಭಾರತ ಯಾವಾಗೆಲ್ಲ ಪಾಕ್ ಮೇಲೆ ಸ್ಟ್ರೈಕ್ ಮಾಡಿದೆ ಇವೆಲ್ಲವನ್ನ ನೋಡ್ತಾ ಹೋಗೋಣ.